ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ನರಸಿಂಹೋऽಖಿಲಜ್ಞಾನವತಧ್ವಾन्तದಿವಾಕರः ಜಯತ್ಯಮಿತಸತ್ಜ್ಞಾನಸುಖಶಕ್ತಿಪಯೋನಿಧಿः ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶರೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೌಮಿನ್ಯಾಯ ಸುಧಾದಿಕರ್ಜರಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಏಕಾದಶೀ ಮಾಮಲಕೀಂ ಗೋಸಹಸ್ರಫಲಪ್ರದಾಂ ದುರ್ಯೋನಿನಾಶಿನೀಂ ಪುಣ್ಯಾಂ ವಂದೇ ವಿಷ್ಣುಪ್ರಸತ್ತರೆ. ಸ್ವಸ್ತ್ಯಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಸ್ಕಂದ ಪುರಾಣ ಮುಂತಾದ ಅನೇಕ ಪುರಾಣಗಳಲ್ಲಿ ಬರುವ ಅತ್ಯದ್ಭುತವಾದ ಏಕಾದಶಿ ಮಹಿಮೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಪ್ರಸ್ತುತ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರತಕ್ಕಂತಹ ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿಯ ಬಗ್ಗೆ ನಾವು ತಿಳಿಯೋದಕ್ಕಾಗಿ ಸನ್ನದ್ಧರಾಗಿದ್ದೇವೆ. ವಶಿಷ್ಠ ಮತ್ತು ಮಾಂಧಾತ ಇವರಿಬ್ಬರ ಸಂವಾರದಲ್ಲಿ ಬಂದ ಅತ್ಯಪರೂಪವಾಗಿರತಕ್ಕಂತಹ ಮಹಿಮೆ ಇಲ್ಲಿ ಇದೆ. 53 ಶ್ಲೋಕಗಳಲ್ಲಿ ಆ ಮಹಿಮೆ ಪ್ರತಿಪಾದಿತವಾಗಿದೆ. ಬಹಳ ಅಪರೂಪ ಅಂತ ಅನಿಸಿತು. ನಾನು ಒಂದು ಬಾರಿ ಈ ಏಕಾದಶಿಯ ಮಹಿಮೆಯನ್ನು ಹೇಳಿದ್ದೆ. ಇದೇ ಮೊದಲು ಒಂದು ಬಾರಿ ಹೇಳಿದ್ದೆ. ಆದರೆ ಅದಾದ ಮೇಲೆ ಮತ್ತು 1-2 ಹೊಸ ವಿಷಯಗಳು ಸ್ಫುರಿಸಿದವು. ಆ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ಮತ್ತೆ ಮೊದಲಿನಿಂದ ಆ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ. 2ನೇ ಬಾರಿ ಹೇಳ್ತಾ ಇದ್ದೇನೆ. ಮೊದಲನೇದ್ದು ನಿಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ, 2ನೇದ್ದೇ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಮಾಂಧಾತ ಪ್ರಶ್ನೆ ಮಾಡ್ತಾನೆ, ವದ ಬ್ರಹ್ಮನ್ ಮಹಾಭಾಗ ರೇನ ಶ್ರೇಯೋ ಭವೇನ್ಮಮ ಈದೃಗ್ರತಂ ಬ್ರಹ್ಮಯೋನೇ ತೇನು ಕಂಪಾಸ್ತಿ ಚೇನ್ಮರಿ. ಬಹಳ ಅದ್ಭುತವಾಗಿರತಕ್ಕಂತಹ ಮಾತುಗಳು ಅರ್ಥ ಮಾಡಿಕೊಂಡ್ರೆ. ಮೊದಲಿಗೆ ಹೇಳ್ತಾರೆ ವದ ಬ್ರಹ್ಮನ್ ಅಂತ ಅಂತಾರೆ. ಹೇ ಬ್ರಹ್ಮರೇ ಹೇಳಿ ಅಂತ ಅಂತಾರೆ. ಬ್ರಹ್ಮದೇವರ ಅವರು ಅಥವಾ ಪರಬ್ರಹ್ಮನ ಅವರು ಅಲ್ಲ ತಾನೇ, ಆದರೂ ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾರೆ. ಆದರೆ ಭಗವಂತನ ಪರಮ ಭಕ್ತರು ಅಂತ ಅಭಿಪ್ರಾಯ. ಅಭೇದೋಪಚಾರವನ್ನು ಮಾಡ್ತಾರೆ. ಬ್ರಹ್ಮ ನೀವು ಅಂತ ಸಂಬೋಧನೆ ಮಾಡ್ತಾರೆ, ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾರೆ. ಅದರೇನು ಪರಬ್ರಹ್ಮನಿಗೆ ಅಧೀನರಾದವರು, ಪರಬ್ರಹ್ಮನ ಪರಮಭಕ್ತರು, ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು ತಿಳಿದವರು, ಪರಮಾತ್ಮನ ಸತ್ಯವಾದ ಗುಣಪರಿಪೂರ್ಣತ್ವವನ್ನು ತಿಳಿದವರು ಅಂತನ್ನೋ ಅರ್ಥದಲ್ಲಿ ಆ ರೀತಿಯಾಗಿ ಸಂಬೋಧನೆ ಮಾಡಿ ಹೇಳ್ತಾರೆ. ಅದಕ್ಕಾಗಿಯೇ ತಾವು ಮಹಾಭಾಗ್ಯವಂತರು. ಪರಬ್ರಹ್ಮನ ಪರಮಭಕ್ತರಾದದ್ದರಿಂದಾಗಿ, ಪರಬ್ರಹ್ಮನ ಗುಣಪರಿಪೂರ್ಣತ್ವವನ್ನು ತಿಳಿದದ್ದರಿಂದಾಗಿ ಮಹಾಭಾಗ್ಯವಂತರು ತಾವು. ಹೀಗಾಗಿ ನಮಗೆ ಶ್ರೇಯಸ್ಸು ಯಾವುದರಿಂದ ಆಗ್ತದೆ ಅದನ್ನು ತಿಳಿಸಬೇಕು, ಉಪಾಯಗಳನ್ನು ಹೇಳಬೇಕು. ಏನು ಶ್ರೇಯಸ್ಸು ಅಂತಂದರೆ ಏನು? ಮೋಕ್ಷ. ಪ್ರೇಯಸ್ಸು ಅಂತಂದರೆ ನಾವು ಕೇಳಿದ್ದೇವೆ, ಸಂಸಾರದಲ್ಲಿರತಕ್ಕಂತಹ ಸುಖ, ಕ್ಷುದ್ರವಾದ ಸುಖಗಳೇನಿದೆಯಲ್ಲ ಇವೆಲ್ಲ ಪ್ರಿಯವಾದದ್ದು ನಮಗೆ. ಶ್ರೇಯಸ್ಸು ಅಂದರೆ ಅದು ಮೋಕ್ಷ. ಹೀಗಾಗಿ ನಮಗೆ ಮೋಕ್ಷವಾಗಬೇಕು. ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ ಬೇಕಾದ ಉಪಾಯಗಳನ್ನೆಲ್ಲ ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಶ್ರವಣ ಹೆಚ್ಚಾಗಬೇಕು, ಮನನವಾಗಬೇಕು, ನಿಧಿಧ್ಯಾಸನ ನಮ್ಮಿಂದ ಸಂಪನ್ನವಾಗಬೇಕು, ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಬೇಕು, ಜ್ಞಾನ ಪಕ್ವವಾಗಬೇಕು, ಅಪರೋಕ್ಷ ಜ್ಞಾನ ಬರಬೇಕು, ಭಗವಂತನ ಅತ್ಯರ್ಥ ಪ್ರಸಾದ ಕೊನೆಗೆ ಸಿದ್ಧವಾಗಬೇಕು. ಇಷ್ಟೆಲ್ಲ ಆದ ಮೇಲೆ ಮೋಕ್ಷ ನಮಗೆ ಪ್ರಾಪ್ತವಾಗ್ತದೆ. ಅದೆಲ್ಲ ಮಾಡಿಕೊಳ್ಳಬೇಕಾದರೆ ಮನಸ್ಸು ಶುದ್ಧವಾಗಿರಬೇಕು. ಮನಃಶುದ್ಧಿಗೆ ಬೇಕಾಗಿರತಕ್ಕಂತಹ ಉಪಾಯಗಳನ್ನು ತಾವು ಹೇಳಬೇಕು. ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನವನ್ನು ತುಂಬಿಕೊಂಡು ನಾವು ಪರಮಾತ್ಮನನ್ನು ಪಡಿಬೇಕು, ಭಗವಂತನ ಲೋಕಕ್ಕೆ ಹೋಗಬೇಕಂತ ಮೋಕ್ಷವನ್ನು ಪಡಿಬೇಕು. ಏನು ಮೋಕ್ಷ ಅಂದರೆ ಮುಂದೆ ಹೇಳ್ತಾರೆ, ಅದನ್ನು ಆ ಪ್ರಸಂಗದಲ್ಲಿ ನಾನು ವಿವರಣೆ ಮಾಡ್ತೇನೆ. ಅಂಥ ವ್ರತ ಯಾವುದಾದ್ರೂ ಇದ್ದರೆ ಹೇಳಬೇಕು. ಬ್ರಹ್ಮಯೋನೇ ನೋಡ್ರಿ, ಇಲ್ಲೇ ಇದನ್ನು ವ್ಯಾಖ್ಯಾನ ಅಂತ ನಾವು ತಿಳಿಯಬಹುದು. ಬ್ರಹ್ಮ ಅಂತ ಸಂಬೋಧನೆ ಮಾಡಿದರು. ಯಾಕೆ ಬ್ರಹ್ಮ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ? ಬ್ರಹ್ಮಯೋನೇ,
ಬ್ರಹ್ಮದೇವರಿಂದ ಹುಟ್ಟಿದ್ದಾರೆ ಅನ್ನೋದಕ್ಕಾಗಿ ಅವರನ್ನು ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅಭೇದ ವ್ಯವಹಾರಕ್ಕೆ ಇದು ಒಂದು ಕಾರಣ ಅಂತ ಹೇಳಿ ಅಲ್ಲಿಯೇ ವ್ಯಾಖ್ಯಾನದಿಂದ ನಾವು ತಿಳಿಯಬಹುದಾಗಿದೆ. ಮೊದಲಿಗೆ ಬ್ರಹ್ಮ ಅಂತ ಅಂದರು, ಆಮೇಲೆ ಬ್ರಹ್ಮಯೋನೆ ಅಂತ ಅಂದರು. ಬ್ರಹ್ಮಯೋನಿಯ ವಶಿಷ್ಠರು ಬ್ರಹ್ಮಯೋನಿಗಳು, ಬ್ರಹ್ಮನಿಂದ ಹುಟ್ಟಿದವರು. ಆದ್ದರಿಂದ ಅವರನ್ನು ಬ್ರಹ್ಮ ಅಂತ ಅಭೇದೋಪಚಾರವನ್ನು ಮಾಡಿದ್ದಾರೆ. ಬರೀ ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನಲ್ಲಿ ಪರಬ್ರಹ್ಮನಲ್ಲಿ ಅಂಥ ಭಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಬ್ರಹ್ಮ ಅಂತ ಅವರನ್ನು ಸಂಬೋಧನೆ ಮಾಡಿದ್ದು ಸಮುಚಿತವಾಗಿದೆ. ವಶಿಷ್ಠರು ಹೇಳ್ತಾರೆ, ಈ ವಶಿಷ್ಠ ಮಾಂಧಾತ ಇವರ ಸಂವಾದದಲ್ಲಿ ಎಷ್ಟೆಷ್ಟೋ ಅಪರೂಪವಾಗಿರತಕ್ಕಂತಹ ಪ್ರಮೇಯಗಳು ಉಪದಿಷ್ಟವಾಗಿದೆ, ನಮಗೆ ಸಿಕ್ಕಿವೆ. ಅಂಥ ಅದ್ಭುತವಾದ ಪ್ರಮೇಯಗಳಿವೆ. ಅವುಗಳಲ್ಲಿ ಒಂದು ಅತ್ಯದ್ಭುತವಾದ ಪ್ರಮೇಯ ವಶಿಷ್ಠರು ಹೇಳ್ತಾ ಇದ್ದಾರೆ. ರಾಜ ಚಕ್ರವರ್ತಿ, ನಿನಗೆ ಬರೀ ಆ ವ್ರತಗಳನ್ನಿಷ್ಟೇ ಹೇಳಿದ್ರಲ್ಲ, ರಹಸ್ಯ ಸಹಿತವಾದ ಇತಿಹಾಸವನ್ನು ನಿಮಗೆ ಹೇಳಬೇಕು, ಅಂಥ ಯೋಗ್ಯತೆ ನಿಮಗೆ ಇದೆ. ಆದ್ದರಿಂದಾಗಿ ಸರಹಸ್ಯವಾದ ಇತಿಹಾಸವನ್ನು ಹೇಳ್ತೇನೆ. ಎಲ್ಲ ವ್ರತಗಳಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಾನು ನಿಮಗೆ ಹೇಳ್ತೇನೆ. ಎಲ್ಲ ಪ್ರಾಣಿಗಳಿಗೂ ಫಲಪ್ರದವಾದ ವ್ರತ, ಎಲ್ಲ ಜೀವರಾಶಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀ, ಇದಕ್ಕೆ ಇಂಥ ಪ್ರಸಂಗ ಅಂತ ಇಲ್ಲ. ಏಕಾದಶಿಯನ್ನು ವ್ರತವನ್ನು ಮಾಡೋದಕ್ಕಾಗಿ ಸಾಮಾನ್ಯವಾಗಿ ಉಳಿದ ವ್ರತಗಳು, ವಿಷ್ಣು ಪಂಚಕ ಮುಂತಾದ ವ್ರತಗಳು ಅಶೌಚ ಇದ್ದಾಗ ಅಥವಾ ಮನೆಯಲ್ಲಿ ಶ್ರಾದ್ದ ಇದ್ದಾಗ ವಿಷ್ಣು ಪಂಚಕ ಉಪವಾಸ ಮಾಡಬಾರದು. ಅದನ್ನು ಮತ್ತೆ ಮುಂದಿನ ವರ್ಷ ಆ ತಿಥಿ ಬಂದಾಗ ಮಾಡಬೇಕು ಅಂತ ಹೇಳಿದ್ದಾರೆ, ಆ ಪ್ರಸಂಗ ಬಂದಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಹೀಗೆ ಉಳಿದ ವ್ರತಗಳಿಗೆ ಆ ತರಹದ ವ್ಯವಸ್ಥೆ ಇದೆ. ಆದರೆ ಏಕಾದಶಿ ವ್ರತಕ್ಕೆ ಮಾತ್ರ ಆ ತರಹದ ವ್ಯವಸ್ಥೆ ಇಲ್ಲ. ರಜಸ್ವಲೆಯಾದಾಗ ಉಳಿದ ವ್ರತಗಳನ್ನು ಮಾಡತಕ್ಕದ್ದಲ್ಲ. ಆದರೆ ಏಕಾದಶಿ ಹಾಗಲ್ಲ. ರಜಸ್ವಲೆಯ ಆಗಿರಲಿ, ಆಶೌಚ ಬಂದಿರಲಿ ಅಥವಾ ಶ್ರಾದ್ದ ಇರಲಿ, ಏನೇ ನಿಮಿತ್ತಗಳಿರಲಿ, ಏಕಾದಶಿಯನ್ನು ಮಾತ್ರ ಪರಿತ್ಯಾಗ ಮಾಡುವಂತಿಲ್ಲ. ಅಂಥ ಪರಮಾದ್ಭುತವಾದ ವ್ರತ, ಸರ್ವೋತ್ತಮವಾದ ವ್ರತ ಏಕಾದಶಿ ವ್ರತ. ಇದಕ್ಕಾಗೇನೆ ಉತ್ತಮವಾದ ವ್ರತ. ಏನಾದರೂ ಏಕಾದಶಿಯ ಪರಿತ್ಯಾಗವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ, ಅದರಲ್ಲಿಯೂ ಕೂಡ ಅಂತ ವ್ಯವಹಾರ ಮಾಡೋದಕ್ಕಾಗಿ ಅಷ್ಟೇ. ಆದರೆ ಎಲ್ಲ ಏಕಾದಶಿಗಳು ಕೂಡ ಸಮಾನ ಫಲಪ್ರದವಾಗಿದೆ. ಶುಕ್ಲ ಕೃಷ್ಣ ಅಂತನ್ನೋ ಭೇದವನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ್ದಾರೆ. ಇದು ಕರಿ ಆಕಳಿದೆ, ಇದನ್ನು ಕೊಲ್ಲಬಹುದು, ಇದು ಬಿಳಿ ಆಕಳು, ಇದನ್ನು ಸಂರಕ್ಷಣೆ ಮಾಡಬಹುದು ಅಂತ ಹೇಳಬೇಕಾ? ಸಂಬಂಧವೇ ಇಲ್ಲ. ಬಣ್ಣದಿಂದ ಸಂಬಂಧ ಇಲ್ಲ. ಅದು ಗೋ ಮುಗಿದೋಯ್ತು, ಅದು ಆಕಳು ಮುಗಿದೋಯ್ತು. ಹಾಗೆ ಇಲ್ಲಿ ತಿಳಿಬೇಕು, ಏಕಾದಶಿ ಕೃಷ್ಣ ಪಕ್ಷದ್ದು ಶುಕ್ಲ ಪಕ್ಷದ್ದು ಚರ್ಚೆಯೇ ಸಂಬಂಧ ಇಲ್ಲ, ಪ್ರಸಕ್ತವೇ ಅಲ್ಲ, ಅದು ಅಪ್ರಸಕ್ತ. ಆದ್ದರಿಂದಾಗಿ ಯಾವುದೇ ಏಕಾದಶಿ ಆದರೂ ಅದನ್ನು ಅಷ್ಟೇ ನಿಷ್ಠೆಯಿಂದ ಮಾಡಬೇಕು ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗಾಗಿ ಆಮಲಕಿ ವ್ರತ, ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ ವ್ರತ, ಆಮಲಕಿ ವ್ರತ ಮಹಾಪಾತಕಗಳನ್ನು ನಾಶ ಮಾಡುವಂತಹ ವ್ರತ, ಮೋಕ್ಷವನ್ನು ಕೊಡುವ ವ್ರತ. ಇವೆಲ್ಲ ಗಮನಿಸಬೇಕು. ಮುಂದೆ ಇದರ ವಿವರಣೆ ಬರ್ತದೆ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಮೇಲೆ ಯಾವುದರಿಂದ ನಮಗೆ ಶ್ರೇಯಸ್ಸಾಗ್ತದೆ ಅಂತ ಪ್ರಶ್ನೆ ಮಾಡಿದರು. ಹಾಗಾದರೆ ಯಾವುದರಿಂದ ಶ್ರೇಯಸ್ಸಾಗ್ತದೆ? ಆದರೆ ಶ್ರೇಯಸ್ಸಂದರೆ ಏನು? ವಶಿಷ್ಠರ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಮೋಕ್ಷದಂ ಅಂತ ಹೇಳಿದರು. ಹಾಗಾದರೆ ಶ್ರೇಯಸ್ಸು ಅಂದರೆ ಮೋಕ್ಷ, ಮೋಕ್ಷ ಶ್ರೇಯಸ್ಸು ಒಂದೇ ಅರ್ಥ. ಹಾಗಾದರೆ ನಿಶ್ರೇಯಸ್ಸು ಅಂತ ಕರೀತಾರಲ್ಲ ಮೋಕ್ಷಕ್ಕೆ ಅಂತ. ಮೋಕ್ಷದಲ್ಲಿ ಯಾವ ಶ್ರೇಯಸ್ಸಿರ್ತದಲ್ಲ ಅದಕ್ಕಿಂತಲೂ ಹೆಚ್ಚಿನ ಶ್ರೇಯಸ್ಸು ಮತ್ತೆಲ್ಲಿಯೂ ಇಲ್ಲ. ಆದ್ದರಿಂದ ಅದನ್ನು ನಿಶ್ರೇಯಸ ಅಂತ ಕರೀತಾರೆ. ಇರಲಿ. ಹಾಗೆ ಅಂತಹ ಮೋಕ್ಷಪ್ರದವಾಗಿರತಕ್ಕಂತಹ ಏಕಾದಶಿ, ಅರ್ಥಾತ್ ಶ್ರವಣಾದಿಗಳನ್ನು, ಮನಶುದ್ಧಿಗೆ ಕಾರಣವಾಗಿ ಶ್ರವಣಾದಿಗಳನ್ನು ನಮ್ಮಲ್ಲಿ ಅಭಿವೃದ್ಧಿಗೊಳಿಸಿ ಭಗವಂತನ ಅತ್ಯರ್ಥ ಪ್ರಸಾದಕ್ಕೆ ಕೊನೆಗೆ ಕಾರಣವಾಗಿ ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತ ಹೀಗೆ ಕ್ರಮವಾಗಿ ಮೋಕ್ಷಪ್ರದ ಅಂತ ಹೇಳಬೇಕೇ ಹೊರತು ನೇರವಾಗಿ ಮೋಕ್ಷಪ್ರದ ಅಲ್ಲ. ಏಕಾದಶಿ ವ್ರತಂಚೈವ ಭಕ್ತ್ಯರ್ಥಂ ಸರ್ವಮುದ್ದಿಷ್ಟಂ ಅಂತ ಆಚಾರ್ಯ ಹೇಳ್ತಾರೆ. ಏಕಾದಶಿ ವ್ರತಂಚೈವ ತುಳಸ್ಯಾಧಿಪ ರಥಾರ್ಚನಂ ಸರ್ವಂ ಭಕ್ತ್ಯರ್ಥಮುದ್ದಿಷ್ಟಂ ನಿಷ್ಫಲಂತು ತಯಾವಿನ ಅಂತ ಹೇಳ್ತಾರೆ. ಇವೆಲ್ಲ ಭಕ್ತಿಯ ಅಭಿವೃದ್ಧಿಗಾಗಿ ಇವೆಲ್ಲ ಉಪಾಯಗಳನ್ನು ಹೇಳಿದ್ದು. ಆದ್ದರಿಂದಾಗಿ ಕ್ರಮವಾಗಿ ಮೋಕ್ಷಪ್ರದವಾಗಿರತಕ್ಕಂತಹ ಸಾಧನೆಗಳಿವೆಲ್ಲ. 1000 ಗೋದಾನ ಮಾಡಿದರೆ ಏನು ಪುಣ್ಯ ಬರ್ತದೆ, ಆ ಪುಣ್ಯ ಬರ್ತದೆ. ಎಂಥ ಅದ್ಭುತವಾದ ಕಾಲಗಳನ್ನು ಭಗವಂತ ನಮಗೆ ಒದಗಿಸಿಕೊಟ್ಟಿದ್ದಾನೆ ನೋಡಿ. ನಮ್ಮ ಜೀವನದಲ್ಲಿ ಒಂದು ಗೋದಾನ ಮಾಡಲಿಕ್ಕಾಗ್ತದೆ ವಿದ್ಯುಕ್ತ ಪ್ರಕಾರವಾಗಿ? ಆಗೋದಿಲ್ಲ. ಆದರೆ ಒಂದು ಏಕಾದಶಿ ಮಾಡಿದರೆ 1000 ಗೋದಾನ ಮಾಡಿದ ಪುಣ್ಯ ಬರ್ತದೆ ಅಂತ. ಎಷ್ಟು ಶ್ರದ್ಧೆಯಿಂದ ನಾವು ಈ ಏಕಾದಶಿ ಉಪವಾಸವನ್ನು ಮಾಡಬೇಕು. ಗುರುಗಳ ಸ್ಮರಣೆ ಮಾಡ್ತಾ, ದೇವರ ಸ್ಮರಣೆ ಮಾಡ್ತಾ, ಗುರುಗಳ ಕರುಣೆಯನ್ನು ಸ್ಮರಣೆ ಮಾಡಿಕೊಳ್ತಾ, ದೇವರ ಕರುಣೆಯನ್ನು ಸ್ಮರಣೆ ಮಾಡಿಕೊಳ್ತಾ, ಭಗವಂತನ ನಿರಂತರ ಚಿಂತನೆಯನ್ನು ಮಾಡ್ತಾ ಏಕಾದಶಿ ಉಪವಾಸವನ್ನು ನಿರಾಹಾರವನ್ನು ಮಾಡಿದರೆ ಎಂಥ ಅದ್ಭುತವಾದ ಪುಣ್ಯವನ್ನು ಪಡೆಯಬಹುದು ನೋಡಿ. ಕುಳಿತಲ್ಲಿಯೇ ಒಂದೇ ದಿವಸದಲ್ಲಿಯೇ. ಈಗ ಬೇಕಾದಷ್ಟು ಆಫರ್ಗಳನ್ನು ಕೇಳ್ತಾ ಇರ್ತೇವೆ ನಾವು, ಬಂಪರ್ ಆಫರ್ಗಳು ಬರ್ತಾ ಇರ್ತವೆ.
ಅದು ರಿಪಬ್ಲಿಕ್ ಡೇ ಅಂತ ಹೇಳಿ, ಅಥವಾ ಆಷಾಢ ಮಾಸ ಅಂತ ಹೇಳಿ, ಹೊಸ ವರ್ಷ ಅಂತ ಹೇಳಿ, ಸ್ವಾತಂತ್ರ್ಯ ದಿನೋತ್ಸವ ಅಂತ ಹೇಳಿ, ಆ ಸಂದರ್ಭದಲ್ಲಿ ಏನೇನೋ ಆಫರ್ಗಳನ್ನು ಬಿಡ್ತಾ ಇರ್ತಾರೆ. ಆ ಆಫರ್ಗಳ ಹಣೆ ಬರಹ ಏನು ಅಂತ ನಮಗೆಲ್ಲ ಗೊತ್ತು. ಆದರೂ ಕೂಡ ಅದನ್ನು ಪಡೆಯೋದಕ್ಕಾಗಿ ಮುಗಿಬೀಳ್ತೇವೆ ಜನ ನಾವು. ಆದರೆ ಪುರಾಣಗಳಲ್ಲಿ ಎಂಥ ಅದ್ಭುತವಾದ ಅವಕಾಶಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ ಅಂದರೆ ಪ್ರತಿಯೊಂದು ಏಕಾದಶಿಯೂ ಕೂಡ ಗೋಸಹಸ್ರ ಫಲಪ್ರದ, ವಾಜಪೇಯ ಫಲಪ್ರದ, ಅಶ್ವಮೇಧ ಫಲಪ್ರದ, ಇಂಥ ಅತ್ಯದ್ಭುತವಾಗಿರತಕ್ಕಂತಹ ಫಲವನ್ನು ಕೊಡುವ ಈ ವ್ರತಗಳು. ಉಪವಾಸ ಮಾಡಿದರೆ, ನಿರಾಹಾರ ಮಾಡಿದರೆ ಇಂಥ ಫಲವನ್ನು ಕೊಡ್ತದೆ ಅಂತ ಹೇಳಿದ್ದಾರೆ. ಜಾಗರಣೆ ಮಾಡಿದರೆ, ಭಗವಂತನ ಸ್ಮರಣೆಯನ್ನು ಆವತ್ತಿನ ದಿವಸ ಮಾಡಿದರೆ ನಿಜವಾಗಿ ದೇವರು ಎಂಥ ಪರಮೋಪಕಾರವನ್ನು ಮಾಡಿದ್ದಾನಲ್ಲ. ತಿಂಗಳಿಗೆ 2 ಉಪವಾಸಗಳನ್ನು ಕೊಟ್ಟು ಅದಕ್ಕಿಂತ ಹೆಚ್ಚು ಮಾಡಲಿಕ್ಕಾಗೋದಿಲ್ಲ ನಮಗೆ. ಹೀಗಾಗಿ ನಮ್ಮ ಹಣೆ ಬರಹವನ್ನು ನೋಡಿ ಭಗವಂತ ತಿಂಗಳಿಗೆ 2 ಬಾರಿ ಉಪವಾಸವನ್ನು ಮಾಡಿ ಅಂತ ಎಂಥ ದೊಡ್ಡ ಶಾಸನೆಯನ್ನು, ಆಜ್ಞೆಯನ್ನು ಪರಮಾತ್ಮ ನಮಗೆ ಮಾಡಿದ್ದಾನೆ. ಎಂಥ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಹಿರಿದಾದ ಅವಕಾಶವನ್ನು ಭಗವಂತ ಹರಿ ನಮಗೆ ಒದಗಿಸಿಕೊಟ್ಟಿದ್ದಾನೆ ಅಂತ ಸ್ಮರಣೆ ಮಾಡಿಕೊಂಡ್ರೆ ಪರಮ ಸಂತೋಷವಾಗ್ತದೆ. ಗೋಸಹಸ್ರ ಫಲಪ್ರದಂ ಈ ವಿಷಯದಲ್ಲಿ ಒಂದು ಇತಿಹಾಸ. ಆ ಇತಿಹಾಸವನ್ನು ನಾನು ಹೇಳ್ತೇನೆ. ಪುರಾತನವಾದ ಇತಿಹಾಸ. ಒಬ್ಬ ವ್ಯಾಧ ಇದ್ದ, ಬೇಟೆಗಾರ ಇದ್ದ, ಬೇಡ ಇದ್ದ, ಯಾರಿಗೂ ಬೇಡ. ಅವನ ಹೆಸರೇ ಹೇಳುವಂತೆ, ಏನವನು ಬೇಡ. ಯಾರಿಗೆ? ಯಾರಿಗೂ ಬೇಡ. ಅವನು ಪಶುಗಳಿಗೂ ಬೇಡ, ಪಕ್ಷಿಗಳಿಗೂ ಬೇಡ, ಜನರಿಗಂತೂ ಬೇಡವೇ ಬೇಡ, ಯಾರಿಗೂ ಬೇಡ. ಅವನು ಕಡೆಗೆ ಹೆಂಡತಿಗೂ ಬೇಡ, ಮಕ್ಕಳಿಗೂ ಬೇಡ. ವಾಲ್ಮೀಕಿ ಋಷಿಗಳ ಕಥೆಯನ್ನು ಕೇಳ್ತೀವಲ್ಲ, ನಾರದರು ಯಾವ ಪುರಾಣದಲ್ಲಿ ಬಂದಿದೆ ಗೊತ್ತಿಲ್ಲ, ಅಂತೂ ಕಥೆಯನ್ನು ಕೇಳ್ತೇವೆ. ನೀನು ಪಾಪ ಮಾಡ್ತಾ ಇದ್ದಿ, ಜನರ ಸಂಹಾರ ಮಾಡ್ತಾ, ಬೇಟೆಯಾಡ್ತಾ ಅಂತಂದಾಗ ಏನಿಲ್ಲ, ನನಗಾಗಿ ನಾನು ಮಾಡ್ತಾ ಇಲ್ಲ, ಎಲ್ಲರಿಗಾಗಿ ಮಾಡ್ತಾ ಇದ್ದೇನೆ. ಆಯಿತು, ನೀನು ಮಾಡುವ ಪಾಪದಲ್ಲಿ ಅವರೆಲ್ಲ ಭಾಗಿಗಳಾಗ್ತಾರೆ, ಕೇಳಿಕೊಂಡು ಬಾ ಅಂತ ಅಂದಾಗ, ಆ ಭಾಗ ನನಗೆ ಬೇಡ ಹೆಂಡತಿ ಹೇಳಿದ್ಲು, ಆ ಭಾಗ ನನಗೆ ಬೇಡ ಮಗ ಹೇಳಿದ, ಆ ಭಾಗ ನನಗೆ ಬೇಡ ಕೆಲಸದವರು ಹೇಳಿದರು. ಹೀಗಾಗಿ ಎಲ್ಲರಿಗೂ ಬೇಡದವನಾದ. ಅವನು ಮಾಡಿದ ಪಾಪ ಯಾರಿಗೂ ಬೇಡ, ಅವನು ಮಾಡಿದ ಪುಣ್ಯ ಮಾತ್ರ ಎಲ್ಲರಿಗೂ ಬೇಕು, ಅವನು ಹಾಕಿದ ಆಹಾರ ಮಾತ್ರ ಎಲ್ಲರಿಗೂ ಬೇಕು. ಅಂಥ ಬೇಡ ಅವನು ವ್ಯಾಧ. ಅವನು ಪ್ರಾಣಿ ಹಿಂಸೆಯಲ್ಲಿ ತತ್ಪರನಾಗಿದ್ದ. ಒಂದು ದಿವಸ ವೈದಿಶ ಅಂತನೋ ನಗರ, ಅದು ವೈದಿಶ ನಗರದಲ್ಲಿ ಅವನಿದ್ದಾನೆ. ವೈದಿಶ ಅಂತನೋ ನಗರ. ಹೇಗಿದೆ ನಗರ? ಎಂಥ ಅದ್ಭುತವಾದ ಮಾತುಗಳಿವೆ, ವಿಚಾರಗಳು ಬರ್ತವೆ. ಹೃಷ್ಟಪುಷ್ಟ ಜನಾಕುಲಂ ಅಂತ ಅಂತಾರೆ. ಅಲ್ಲಿರುವ ಜನರ ಮನಸ್ಸಿನಲ್ಲೆಲ್ಲ ಹರ್ಷದ ಉಲ್ಲಾಸವೇ. ಹರ್ಷದಲ್ಲಿ ಅವರು ಮುಳುಗಾಡ್ತಾ ಇದ್ದಾರೆ, ಸಂತೋಷದಲ್ಲಿ ಮುಳುಗಾಡ್ತಾ ಇದ್ದಾರೆ, ತೇಲಿಯಾಡ್ತಾ ಇದ್ದಾರೆ. ಪುಷ್ಟಿ, ಒಳ್ಳೆ ಪುಷ್ಟಿ ಅವರಿಗೆ ಇದೆ. ಹೃಷ್ಟಪುಷ್ಟ ಜನಾಕುಲವಾಗಿದೆ ಆ ವೈದಿಶ ನಗರ. ಆ ನಗರದಲ್ಲಿ ಏನೇನಿವೆ? ತೆಲುಗುದಲ್ಲಿ ಒಂದು ನುಡಿ ಇದೆ, ದೇಶಮಂಟೆ ಮಟ್ಟಿಕಾದೋಯ್ ದೇಶಮಂಟೆ ಮನುಷ್ಯಲೋಯ್. ದೇಶ ಅಂದರೆ ಮಣ್ಣಲ್ಲ, ದೇಶ ಅಂದರೆ ಮನುಷ್ಯ ಅಂತ. ಬಹುಶಃ ಈ ಮಾತಿನಿಂದ ಅವರು ಆ ರೀತಿಯಾಗಿ ಹೇಳಿರಬಹುದು ಅಂತ ನನಗನ್ನಿಸ್ತದೆ. ಈ ಮಾತಿನಿಂದ ಹೇಳಿದರೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾ ಇದ್ರು ಅವರು. ಆದರೆ ಎಲ್ಲಿಯೋ ಮಾತನ್ನು ನೋಡಿ ಅವರು ಸಣ್ಣ ಅನುವಾದವನ್ನು ಮಾಡಿದ್ದಾರೆ. ಆದರೆ ಆ ಮಾತಿಗಿಂತಲೂ ಮಿಗಿಲಾದ ಮಾತು ಈ ಪುರಾಣದಲ್ಲಿ ಬರ್ತದೆ. ದೇಶ ಅಂದರೆ ಏನು? ದೇಶಕ್ಕೆ ಅಲಂಕಾರ ಯಾವುದರಿಂದ? ಮಾವಿನ ತೋರಣಗಳು, ಬಾಳೆ ಕಂಬಗಳು, ಇವುಗಳಿಂದ ಅಲಂಕಾರ. ಹೌದು, ಮಾಡ್ತೇವೆ ನಾವು. ರಂಗವಲ್ಲಿಗಳು, ಥಳಿ ಹಾಕೋದು, ಇವುಗಳಿಂದ ಆ ದೇಶ, ಊರು ಅಲಂಕೃತವಾಗಿ ಕಾಣುತ್ತದೆ, ಇಲ್ಲ ಅಂತಲ್ಲ. ಪತಾಕೆಗಳನ್ನು ಹಾಕೋದು, ಹೂಗಳನ್ನು ಮುಡಿಸೋದು, ಹೂಮಾಲೆಗಳನ್ನು ಹಾಕೋದು. ನಗರವನ್ನು ಅಲಂಕಾರ ಮಾಡೋದಕ್ಕಾಗಿ ಬೇಕಾದಷ್ಟು ಬಾಹ್ಯವಾದ ಸಾಧನಗಳಿವೆ, ಅವು ಅಲಂಕಾರಗಳು ಮಾತ್ರ. ಊರು ಚೆನ್ನಾಗಿ ಕಾಣಿಸ್ತದೆ, ಸ್ವಚ್ಛವಾಗಿ ಇಟ್ಟುಕೊಳ್ಳೋದು, ಕಸವನ್ನು ತೆಗೆಯೋದು, ಇವು ಅಲಂಕಾರ. ಇವೆಲ್ಲ ಇರಲೇಬೇಕು, ಅಲಂಕಾರ ಇರಲೇಬೇಕು. ನಗರ, ದೇಶ, ಮನೆ ಸ್ವಚ್ಛವಾಗಿರಬೇಕು. ಜೊತೆಗೆ ಅಲಂಕಾರಗಳು ಮಾತ್ರ ಅಲ್ಲ, ಸಮಲಂಕಾರಗಳಿರಬೇಕು ಅಂತ ಹೇಳ್ತಾರೆ ನಗರಕ್ಕೆ. ಯಾವುದು ಸಮಲಂಕಾರಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಇವರು ನಗರದ ಸಮಲಂಕರಣಗಳಂತೆ, ಅತಿ ದಿವ್ಯವಾದ ವಿಭೂಷಣಗಳಂತೆ, ಇವರು ಆಭೂಷಣಗಳಂತೆ. ಒಬ್ಬರನ್ನು ಹೆಚ್ಚು, ಒಬ್ಬರನ್ನು ಕಡಿಮೆ ಮಾಡಿ ಮಾತಾಡೋದಲ್ಲ. ಎಲ್ಲರೂ ನಗರಕ್ಕೆ ಅಲಂಕಾರಪ್ರಾಯರೇ, ಸಮಲಂಕಾರಪ್ರಾಯರೇ ಎಲ್ಲರೂ ಅಂತ ಪುರಾಣ ನಮಗೆ ಹೇಳ್ತದೆ. ಯಾಕೆ? ಅವರವರಿಗೆ ವಿಹಿತವಾದ ಅವರವರು ಧರ್ಮವನ್ನು ಮಾಡ್ತಾ ಇದ್ದಾರೆ. ಧರ್ಮ ಇದು ಅಲಂಕಾರ. ಧಾರ್ಮಿಕರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಗರದ ಸಮಲಂಕಾರಗಳು ಅಂತ ಪುರಾಣ ನಮಗೆ ತಿಳಿಸ್ತದೆ. ಎಂಥ ಅದ್ಭುತವಾದ ಮಾತಿದೆಯಲ್ಲ. ಬ್ರಾಹ್ಮಣರು ಹೇಗಿರಬೇಕು, ಮನುಷ್ಯ ಹೇಗಿರಬೇಕು, ನಗರಕ್ಕೆ ತಾನು ಸಮಲಂಕರಣನಾಗಿರಬೇಕೇ ಹೊರತು ಮಾಮೂಲಿ ಅಲಂಕಾರದಂತೆ ಇರಬಾರದು. ಹೂವಿನಂತೆ, ಮಾವಿನ ತೋರಣದಂತೆ ಮನುಷ್ಯ ಅಲ್ಲ, ಅವಾಗಿಂತಲೂ ಮಿಗಿಲು ಅಲಂಕಾರನಾಗಬೇಕು ಮನುಷ್ಯ.
ನನ್ನ ಮನೆಯಲ್ಲಿ ನಾನು ಹೇಗಿರಬೇಕು ಅಂತ ಅನ್ನೋದನ್ನು ಎಷ್ಟು ಚೆನ್ನಾಗಿ ತಿಳಿಸ್ತದಲ್ಲ ಈ ಪುರಾಣ. ಏಕಾದಶಿಯಾದಿ ವ್ರತಗಳನ್ನು ಮಾಡ್ತಾ ಇದ್ದರೆ ಮನೆಗೆ ಅಲಂಕರಣ ಇದ್ದಂತೆ ನಾವು. ಅಂಥ ಮಕ್ಕಳು, ಅಂಥ ಹೆಂಡತಿ, ಅಂಥ ಸೇವಕರು, ಅಂಥ ಯಜಮಾನ ಮನೆಯಲ್ಲಿದ್ದರೆ ಆ ಮನೆಗೆ ಇದಕ್ಕಿಂತಲೂ ದೊಡ್ಡ ಅಲಂಕರಣ ಬೇಕಾ? ಸಮಲಂಕರಣ ಬೇಕಾ? ಬೇಕೇ ಆಗಿಲ್ಲ. ಮನುಷ್ಯರು ನಗರದ ಸಮಲಂಕಾರಗಳು. ದೇಶ ಅಂದರೆ ಮಣ್ಣಲ್ಲ, ದೇಶ ಅಂದರೆ ಮನುಷ್ಯ ಅಲ್ಲ, ದೇಶ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ದೇಶದ ಸಮಲಂಕರಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ಅಂಥ ಅಪರೂಪವಾದ ಮಾತನ್ನು ನಮಗೆ ತಿಳಿಸ್ತದೆ. ಈ ವರ್ಣಗಳ ಬಗ್ಗೆ ಎಂಥ ಗೌರವ ಭಾವನೆ ನಮಗೆ ಬರುವಂತೆ ಈ ಮಾತುಗಳು ಹೇಳ್ತದೆ ನೋಡಿ. ವಶಿಷ್ಠರು ಎಂಥ ಮಾತನ್ನು, ಅದ್ಭುತವಾದ ಮಾತುಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ. ರಾಜ ಬಹಳ ಚೆನ್ನಾಗಿದ್ದ, ಧಾರ್ಮಿಕನಾಗಿದ್ದ. ಎಲ್ಲ ಕಡೆಗೆ ವೇದಘೋಷ ಕೇಳಿಸ್ತಾ ಇತ್ತಂತೆ, ಎಲ್ಲ ಕಡೆಗೆ ದೇವರ ಬಗ್ಗೆ ಚರ್ಚೆ ಕೇಳಿಸಿ ಬರ್ತಾ ಇತ್ತಂತೆ. ಆ ಊರಿನಲ್ಲಿ ವೈದಿಶಂ ನಾಮ ನಗರಂ, ಆ ನಗರ ಒಂದಿದೆ. ಅಲ್ಲಿ ಚಂದ್ರ ವಂಶದಲ್ಲಿ ಚಿತ್ರರಥ, ಚೈತ್ರರಥ ಅಂತ ಒಬ್ಬ ರಾಜ, ಚಂದ್ರವಂಶದ ರಾಜ. ಆ ಚಂದ್ರವಂಶದ ರಾಜ ಧಾರ್ಮಿಕನಾಗಿ ಸತ್ಯ ಪ್ರತಿಜ್ಞನಾಗಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಅವನ ಆಳ್ವಿಕೆಯಲ್ಲಿ ನಾಸ್ತಿಕರಿಲ್ಲ, ದುರ್ವೃತ್ತರಿಲ್ಲ, ಪಾಪ ಮಾಡುವವರಿಲ್ಲ. ಆ ರಾಜ ಸ್ವಯಂ 10,000 ಆನೆಯ ಬಲದಿಂದ ಸಂಪನ್ನ. ಹೀಗಾಗಿ ಶತ್ರುಗಳನ್ನು ಚಂಡಾಡ್ತಾ ಇದ್ದಾನೆ, ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಮಹಾನುಭಾವ. ಶಾಸ್ತ್ರಗಳಲ್ಲಿ ಅವನು ನಿಷ್ಣಾತನಾಗಿದ್ದಾನೆ, ಮಹಾನುಭಾವ. ಅವನು ಶಾಸನೆ ಮಾಡುವಾಗ ಕೃಪಣ ಇಲ್ಲ ರಾಜ್ಯದಲ್ಲಿ, ದರಿದ್ರ ಇಲ್ಲ, ನಿರ್ಧನ ಇಲ್ಲ, ಎಲ್ಲರಿಗೆ ಕ್ಷೇಮ, ಎಲ್ಲರ ಆರೋಗ್ಯವಂತರಾಗಿದ್ದಾರೆ. ಯಾರಿಗೂ ಯಾವುದೇ ತರಹದ ರೋಗ ಇಲ್ಲ, ದುರ್ಭಿಕ್ಷೆ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿಗಳಿಲ್ಲ. ಎಲ್ಲ ಜನರೂ ವಿಷ್ಣು ಭಕ್ತಿಯಲ್ಲಿ ರತರಾಗಿದ್ದಾರೆ. ವೈಷ್ಣವರು ಅವನ ರಾಜ್ಯದಲ್ಲಿದ್ದಾರೆ. ಪ್ರತಿಯೊಬ್ಬರೂ ದೇವರ ಪೂಜೆ, ತಮಗೆ ಭೀತವಾದಂತೆ ದೇವರ ಪೂಜೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬರೀ ಜನರು ಮಾಡೋದು ಮಾತ್ರ ಅಲ್ಲ, ರಾಜ ಚಾಪಿ ವಿಶೇಷತಃ ಎಲ್ಲರಿಗಿಂತಲೂ ಹೆಚ್ಚಾಗಿ ರಾಜ ಮಾಡ್ತಾ ಇದ್ದಾನೆ. ಇದು ರಾಜ ಅಂತ ಅಂದರೆ. ನಮ್ಮ ರಾಜನನ್ನು ನಾವು ನೋಡ್ತೀವಲ್ಲ, ನಮ್ಮ ಪ್ರಧಾನಮಂತ್ರಿಗಳನ್ನು ನಾವು ನೋಡ್ತೀವಲ್ಲ, ನವರಾತ್ರಿ ಬಂತು ಅಂತಂದರೆ ಉಪವಾಸ ಮಾಡೋದು, ನದಿ ಸಮುದ್ರಗಳು ಕಂಡಿತು ಅಂತಂದರೆ ಅವುಗಳಲ್ಲಿ ಅವಗಾಹನೆ ಮಾಡೋದು. ಧಾರ್ಮಿಕನಾಗಬೇಕು, ಧರ್ಮ ಪಾಲನೆ ಮಾಡಬೇಕು, ವಿಧಿವಿಧಾನಗಳಿಗೆ ತಗ್ಗಿ ಬಗ್ಗಿ ನಡೀಬೇಕು ಮನುಷ್ಯ. ಜನರು ಮಾಡಿದಷ್ಟು ಅಲ್ಲ, ಜನರಿಗಿಂತಲೂ ಹೆಚ್ಚಾಗಿ ಮಾಡಬೇಕು. ಯಾಕೆ? ಆ ಧರ್ಮದಲ್ಲಿ ಮತ್ತಿಷ್ಟು ಶ್ರದ್ಧೆ ಹೆಚ್ಚಾಗಬೇಕು ಜನರಿಗೆ. ಅದಕ್ಕಾಗಿ ರಾಜನೂ ಹಾಗೆ ಇದ್ದಾನೆ. ಹೀಗಾಗಿ ದುರ್ಭಿಕ್ಷ ಅಂತ ಅನ್ನೋದು ಆ ರಾಜ್ಯದಲ್ಲಿ ಸರ್ವಥಾ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಅನೇಕ ವರ್ಷಗಳು ಕಳೀತಾಯಿ. ಪರಮ ಸಂತೋಷದಿಂದ ರಾಜ್ಯದಲ್ಲಿ ಜನರೆಲ್ಲ ಇದ್ದಾರೆ, ಹರಿಭಕ್ತಿರತರಾಗಿದ್ದಾರೆ. ಹೀಗಾಗಿ ಬೇಕಾದಷ್ಟು ಸುಖ ಇದೆ. ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ ಪ್ರಾಪ್ತವಾಗಿದೆ. ಆ ಸಂದರ್ಭದಲ್ಲಿ ಅದು ಆಮಲಕಿ ಏಕಾದಶಿ. ಆಮಲಕಿ ಏಕಾದಶಿ ಪ್ರಾಪ್ತವಾದ ಎಲ್ಲರೂ ಆ ಊರಿನ ಆಸುಪಾಸಿನಲ್ಲಿರುವ ನದಿ ತೀರಕ್ಕೆ ಹೋಗಿದ್ದಾರೆ. ರಾಜನು ಹೋಗಿದ್ದಾರೆ. ನದಿ ತೀರದಲ್ಲಿ ಒಂದು ಉತ್ತಮವಾದ ದೇವಾಲಯ. ಆ ದೇವಾಲಯದ ಸುತ್ತಮುತ್ತಲೆಲ್ಲ ಆಮಲಕಿ ವೃಕ್ಷಗಳು, ಧಾತ್ರಿ ವೃಕ್ಷಗಳು, ನೆಲ್ಲಿಕಾಯಿ, ಆ ನೆಲ್ಲಿಕಾಯಿ ವೃಕ್ಷಗಳು ಎಲ್ಲ ಕಡೆಗೆ ಇವೆ. ಆ ನೆಲ್ಲಿ ವೃಕ್ಷದ ಬುಡದಲ್ಲಿ, ಆ ನೆರಳಿನಲ್ಲಿ ಒಂದು ಕುಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಲಶ ಪ್ರತಿಷ್ಠಾಪನೆ. ಕಲಶದಲ್ಲಿ ನೀರು ಹಾಕಿ, ನೀರಿನಲ್ಲಿ ದೇವರ ಆರಾಧನೆ ಮಾಡಬೇಕು, ಅಗ್ನಿಯಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಕಲಶದಲ್ಲಿ ನೀರು ಹಾಕಿ, ನೀರಿನಲ್ಲಿ ಭಗವಂತನ ಆರಾಧನೆ ಮಾಡೋದಕ್ಕಾಗಿ ಸಿದ್ಧರಾಗಿದ್ದಾರೆ. ಆ ಕಲಶದ ಮೇಲೆ ಒಂದು ಪಾತ್ರೆಯನ್ನಿಟ್ಟು, ಧಾನ್ಯವನ್ನಿಟ್ಟು ಅಲ್ಲಿ ಪರಶುರಾಮ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ದಾಮೋದರನ ಪರಶುರಾಮ ದೇವರ ಪ್ರತಿಮೆಯನ್ನಿಟ್ಟು ರಾಜ ಪೂಜೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಸ್ವಯಂ ಆಮಲಕಿಯ ನೆಲ್ಲಿ ವೃಕ್ಷದ ನೆರಳಿನಲ್ಲಿ ಪರಶುರಾಮ ದೇವರು ಸನ್ನಿಹಿತರಾಗಿರ್ತಾರಂತೆ. ದೇವರಿಗೆ ಮಂದಿರಗಳು ಅಂತಂದರೆ ನೋಡಿ ಹೇಗೆ ಇರ್ತದೆ. ನೀರು ದೇವರ ಗುಡಿ, ಎಂಥ ಭಾವನೆಗಳನ್ನು ನಮಗೆ ಕೊಡ್ತದೆ. ಅಗ್ನಿ ದೇವರ ಗುಡಿ, ಆಕಾಶ ದೇವರ ಗುಡಿ, ನೆಲ ದೇವರ ಗುಡಿ, ಪಂಚಮಹಾಭೂತಗಳೇನು ಕೇಳ್ತೇವೆ ದೇವರ ಗುಡಿಗಳಿವೆಲ್ಲ ಕೂಡ. ಬರೀ ದೇವಾಲಯ ಮಾತ್ರ ಅಲ್ಲ, ಪ್ರತಿಮೆ ಇದೆ ಅಲ್ಲಿ. ಆದರೆ ಅಗ್ನಿಯಲ್ಲಿ ದೇವರಿದ್ದಾನೆ, ದೇವರೆಲ್ಲೆಲ್ಲಿದ್ದಾನೆ ಅದೆಲ್ಲ ದೇವರ ಗುಡಿ. ನಾನು ದೇವರ ಗುಡಿ, ನನ್ನ ಅಣುವಣುವು ದೇವರ ಗುಡಿ. ಶ್ರೀಮದಾಚಾರ್ಯ ಹೇಳೋದು. ಹರಿಕಥಾಮೃತಸಾರದಲ್ಲಿಯೂ ಆ ವಿಚಾರ ಬಂದಿದೆ. ಅಣುವಿನಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ನಾನು ದೇವರ ಗುಡಿ, ಹೆಂಡತಿ ದೇವರ ಗುಡಿ, ಮಕ್ಕಳು ದೇವರ ಗುಡಿ. ಆದರೆ ಅವರವರ ಪೂಜೆಯನ್ನು, ಗೌರವವನ್ನು ತಾರತಮ್ಯಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಹಾಗೆಯೇ ನೆಲ್ಲಿಗಿಡದ ನೆರಳೇನಿದೆಯಲ್ಲ ಅದು ಒಂದು ದೇವರ ಗುಡಿ. ಯಾರಿದ್ದಾರೆ ಅಲ್ಲಿ? ಯಾರ ಗುಡಿ? ಯಾವ ದೇವರ ಗುಡಿ? ಪರಶುರಾಮ ದೇವರ ಗುಡಿ ಅಂತ ನಮಗೆ ತುಂಬ ಸುಂದರವಾಗಿ ತಿಳಿಸ್ತದೆ. ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ರಾಜ ಎಲ್ಲ ಹೋಗಿ ಅಲ್ಲಿ
ಆಮಲಕಿ ವೃಕ್ಷದ ನೆರಳಿನಲ್ಲಿ ಕಲಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಪರಶುರಾಮ ದೇವರ ಪ್ರಾರ್ಥನೆ ಮಾಡ್ತಾರೆ. ಏನಂತ? ಜಾಮದಗ್ನ ನಮಸ್ತೇಸ್ತು ರೇಣುಕಾನಂದವರ್ಧನ ಆಮಲಕಿ ಕೃತಚ್ಛಾಯ ಭುಕ್ತಿ ಮುಕ್ತಿ ವರಪ್ರದ. ಆಮಲಕಿ ಕೃತಚ್ಛಾಯ, ಆಮಲಕಿಯ ನೆರಳಿನಲ್ಲಿ ತಾನು ವಾಸವಾಗಿದ್ದಾನೆ ಅಂತ ಹೇಳ್ತಾರೆ. ಹೀಗಾಗಿ ಆ ನೆರಳು ಕೂಡ ಭಗವಂತನ ಒಂದು ಗುಡಿ. ಹೀಗಾಗಿ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಭುಕ್ತಿಯನ್ನು ಕೊಡುವವನು ನೀನು, ಮುಕ್ತಿಯನ್ನು ಕೊಡುವವನು ನೀನು. ಮತ್ತೊಂದು ಬಾರಿ ಮುಕ್ತಿಪ್ರದ ಬಂತು ನೋಡಿ. ಶ್ರೇಯಸ್ಸು ಹೇಗಾಗ್ತದೆ ಪ್ರಶ್ನೆ. ಈ ಏಕಾದಶಿ ಮುಕ್ತಿಪ್ರದವಾಗಿದೆ, ವಶಿಷ್ಠರ ಉತ್ತರ. ಆಮೇಲೆ ಮತ್ತೆ ಇಲ್ಲಿ ಬರ್ತದೆ ಭುಕ್ತಿ ಮುಕ್ತಿ ವರಪ್ರದ. ಪರಶುರಾಮ ದೇವರು ಮುಕ್ತಿಯನ್ನು ಕೊಡ್ತಾರೆ, ದೇವರು ಮುಕ್ತಿಯನ್ನು ಕೊಡ್ತಾರೆ, ಇದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಧಾತ್ರಿ ವೃಕ್ಷದ ಪ್ರಾರ್ಥನೆಯನ್ನು ಮಾಡಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಧಾತ್ರ ಸಮುದ್ಭೂತೆ ಸರ್ವಪಾತಕ ನಾಶಿನಿ ಆಮಲಕಿ ನಮಸ್ತುಭ್ಯಂ ಗ್ರಹಣಾರ್ಘ್ಯೋದಕಂ ಮಮ ಎಂಬ ಮಂತ್ರವನ್ನು ಹೇಳಿ ಆ ಧಾತ್ರಿ ವೃಕ್ಷಕ್ಕೆ ಅರ್ಘ್ಯವನ್ನು ಕೊಡಬೇಕು. ಧಾತ್ರಿ ಬ್ರಹ್ಮದೇವರಿಂದ ತಾನು ಜನಿಸಿದ್ದಾಳೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾರೆ, ನನಗೆ ನಮಸ್ಕಾರ, ನಾನು ಕೊಡುವ ಈ ಅರ್ಘ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಧಾತ್ರಂತರ್ಯಾಮಿಯಾದ ಪರಶುರಾಮ ಮತ್ತು ದೇವತೆಗಳು ಅವರಿಗೆಲ್ಲ ಆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು, ಸ್ತೋತ್ರ ಮಾಡಬೇಕು. ಧಾತ್ರಿ ಬ್ರಹ್ಮಸ್ವರೂಪಾಸಿ ತ್ವಂತು ರಾಮೇಣ ಪೂಜಿತ ಪ್ರದಕ್ಷಿಣಾ ವಿಧಾನೇನ ಸರ್ವಪಾಪ ಹರಾಭವ. ರಾಮದೇವರು ಧಾತ್ರಿ ವೃಕ್ಷದ ಪೂಜೆಯನ್ನು ಮಾಡಿದ್ದಾರಂತೆ. ಅದೇನು? ರಾಮ ಗಿಡದ ಪೂಜೆ ಮಾಡಬೇಕಾ? ರಾಮ ಸರ್ವೋತ್ತಮನಲ್ವ? ಬೇರೆ ಯಾರಿಗೂ ಪೂಜೆ ಮಾಡಬಾರದಲ್ವ ಪರಮಾತ್ಮ? ಹಾಗಾದರೆ ಧಾತ್ರಿಯ ಪೂಜೆ ಮಾಡಿದ್ದಾನೆ. ಯಾಕೆ? ಕಾರಣವನ್ನು ಕೊಡ್ತಾರೆ. ಬ್ರಹ್ಮಸ್ವರೂಪಾಸಿ, ಧಾತ್ರಿ ವೃಕ್ಷದಲ್ಲಿ ಸ್ವಯಂ ಸಾಕ್ಷಾತ್ ಪರಶುರಾಮ ಇದ್ದಾನೆ. ಹೀಗಾಗಿ ರಾಮ ಯಾರ ಪೂಜೆಯನ್ನು ಮಾಡಿದ? ಧಾತ್ರಿಯ ನೆರಳಲ್ಲಿರುವ ಪರಶುರಾಮನ ಪೂಜೆಯನ್ನು ಮಾಡಿದ. ಧಾತ್ರಿಯಲ್ಲಿರುವ ಪರಮಾತ್ಮನ ಪೂಜೆಯನ್ನು ತಾನು ಮಾಡಿಕೊಳ್ತಾನೆ, ತನ್ನ ಪೂಜೆ ತಾನು ಮಾಡಿಕೊಳ್ತಾನೆ. ನಾವೆಲ್ಲ ಆ ಧಾತ್ರಿಗೆ ಅಭಿಮಾನಿಯಾದ ದೇವತೆಯ ಪೂಜೆಯನ್ನು ಮಾಡ್ತೇವೆ. ಯಾರು ದೇವತೆ? ಧಾತ್ರಿಗೆ ಅಭಿಮಾನಿಯಾದ ದೇವತೆ ಯಾರು ಗೊತ್ತಾ? ನಮಗೆ ಗೊತ್ತಿಲ್ಲ. ಎಷ್ಟೋ ದೇವತೆಗಳ ಸ್ವರೂಪ ಗೊತ್ತಿಲ್ಲ, ಬರೀ ಇಷ್ಟೇ ಹೇಳಿ ಪೂಜೆ ಮಾಡೋದು. ಧಾತ್ರಿ ವೃಕ್ಷಕ್ಕೆ ಅಭಿಮಾನಿಯಾದ ದೇವತೆ ಅಷ್ಟೇ ಹೇಳಿ ಪೂಜೆ ಮಾಡೋದು. ಸ್ವರೂಪವನ್ನು ತಿಳಿಲಿಕ್ಕಾಗ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಹೀಗಾಗಿ ಈ ತರಹದ ವಿಧಿವಿಧಾನಗಳು ಇವೆ. ಸ್ವರೂಪದ ಪರಿಜ್ಞಾನವಿಲ್ಲದೆ ಇದ್ದರೂ ಕೂಡ ಪರಮಾತ್ಮನ ಭಕ್ತರು ಎಂಬ ಭಾವನೆಯಿಂದ ಪೂಜೆ ಮಾಡೋದು ಸಾಂಪ್ರದಾಯಿಕವಾಗಿದೆ. ಆ ರೀತಿಯಾಗಿ ಪೂಜೆ ಮಾಡಿದ್ದಾರೆ. ಪರಮಾತ್ಮನ ಸನ್ನಿಧಾನ ಇದೆ. ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಹಾಕಿ ರಾಮನು ಕೂಡ ಪೂಜೆ ಮಾಡಿದ್ದಾನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಆ ಧಾತ್ರಿ ವೃಕ್ಷದ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಯೇನೆ ಅವರು ಜಾಗರಣೆಯನ್ನು ಮಾಡಿದ್ದಾರೆ ಪರಮಭಕ್ತಿಯಿಂದ. ಅದೇ ಕಾಲದಲ್ಲಿ ವ್ಯಾಧ ಬಂದ, ಬೇಟೆಗಾರ ಅಲ್ಲಿ ಬಂದ, ನೋಡ್ತಾನೆ, ಜಾಗರಣೆ ಮಾಡ್ತಾ ಇದ್ದಾರೆ. ಸಾಯಂಕಾಲವಾಗಿತ್ತು. ಅವನು ಬರುವಷ್ಟೊತ್ತರಲ್ಲಿ ತಿನ್ನಲಿಕ್ಕೆ ಆಹಾರ ಇದ್ದಿದ್ದಿಲ್ಲ, ಹಸಿದಿದ್ದಾನೆ, ನೀರಿಡಿಕೆಯಾಗಿದೆ. ಯಾರಾದರೂ ನೀರು ಕೊಡ್ತಾರೆ ಏನೋ ಅಂತ ಬಾಯಾರಿಸಿ ಹಸಿದು ಅಲ್ಲಿಗೆ ಬಂದಿದ್ದಾನೆ. ಆದರೆ ಎಲ್ಲರೂ ಜಾಗರಣೆ ಮಾಡ್ತಾ ಇದ್ದಾನೆ. ಒಳಗಡೆಗೆ ಭಕ್ತಿ ಬಂತು ಅವನಿಗೆ. ನೋಡಿ, ವ್ಯಾಧನಾಗುವ ಪಾಪವನ್ನು ಮಾಡಿದ್ದಾನೆ. ಜೊತೆಗೆ ಜಾಗರಣೆ ಮಾಡುವಾಗ ಭಕ್ತಿ. ಯಾರು ಹೇಳಿದ್ದಾರೆ ಭಕ್ತಿ ಮಾಡಬೇಕು ಅಂತ? ಎಲ್ಲಿ ಕಲ್ತಿದ್ದಾನೆ ಹೇಳಿ ಅವನು? ಏನೂ ಗೊತ್ತಿಲ್ಲ, ಪ್ರಾಣಿ ಹಿಂಸೆ ಮಾಡೋದು ಬಿಟ್ಟರೆ ಭಕ್ತಿ ಹೇಗೆ ಬಂತು? ನೋಡಿದ ಕೂಡಲೇ ಹೇಗೆ ಬರ್ತದೆ? ಪ್ರಾಚೀನ ಸಂಸ್ಕಾರ, ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ, ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ, ಯಾವ ಕ್ಷಣದಲ್ಲಿ ಬರ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ಮನುಷ್ಯ ಬದುಕಿರಬೇಕು. ನನಗೆ ಧರ್ಮ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಿರಬೇಕು ಅಂತ ಕೆಲವರಿಗೆ ಬೇಸರ ಆಗ್ತಾ ಇರ್ತದೆ. ಆದರೆ ಯಾವ ಕ್ಷಣ ನಮಗೆ ಎದುರಾಗ್ತದೆ ಗೊತ್ತಿಲ್ಲ. ಅಂಥ ಕ್ಷಣ, ಅಂಥ ಭವ್ಯವಾದ ಕ್ಷಣ ಅವನಿಗೆ ಎದುರಾಗಿ ಬಿಟ್ಟಿದೆ. ಭಕ್ತಿ ಬಂದಿದೆ. ತಾನು ಜಾಗರಣೆಯಲ್ಲಿ ಪಾಲ್ಗೊಂಡಿದ್ದಾನೆ. ಅವರು ಯಾರೂ ತಿಂತಾ ಇಲ್ಲ. ತನಗೆ ಎಷ್ಟೇ ಹಸಿವೆ ಆದರೂ ಕೂಡ ಅಲ್ಲಿ ತಿನ್ನಲಿಲ್ಲ. ಜಾಗರಣೆಯನ್ನು ಪೂರ್ಣ ಮಾಡಿದ. ಏನು ಮಾಡಿದ? ಅಲ್ಲಿ ಧಾತ್ರಿ ವೃಕ್ಷವನ್ನು ನೋಡಿದ, ಅಲ್ಲಿರುವ ದೀಪಗಳನ್ನು ನೋಡಿದ. ಪುರಾಣ ಹೇಳ್ತದೆ, ದದರ್ಶ ಆಮಲಕಿ ವೃಕ್ಷಂ ತತ್ರಸ್ಥಾಂಶ್ಚೈವ ದೀಪಕಾನ್ ವೈಷ್ಣವಂಚ ತಥಾಖ್ಯಾನಂ ಸುಶ್ರಾವ ಪಠತಾಂ ನೃಣಾಂ. ಕುಂಭವನ್ನು ನೋಡಿದ. ದದರ್ಶ ಕುಂಭಂ ತತ್ರಸ್ಥಂ ದೇವಂ ದಾಮೋದರಂ ತಥಾ. ಕುಂಭವನ್ನು ನೋಡಿದ. ಯಾರಿದ್ದಾರೆ ಕುಂಭದಲ್ಲಿ ಅಂತ ಕೇಳಿದ. ದಾಮೋದರ ಅಂತ ಹೇಳಿದರು, ಪರಶುರಾಮ ಅಂತ ಹೇಳಿದರು. ಪರಶುರಾಮ ಭಕ್ತಿಯಿಂದ ನಮಸ್ಕಾರ ಮಾಡಿದ, ದಾಮೋದರ ಭಕ್ತಿಯಿಂದ ನಮಸ್ಕಾರ ಮಾಡಿದ. ಕುಂಭ ದರ್ಶನ ಮಾಡಿಕೊಂಡ. ಅಂತರ್ಯಾಮಿ ಪರಮಾತ್ಮ ಇದ್ದಾನೆ ಅಂತ ತಿಳಿದ, ಪರಮಾತ್ಮನ ಸನ್ನಿಧಾನ ಅಂತ ತಿಳಿದ, ಇದೊಂದು ಪ್ರತಿಮೆ ಅಂತ ತಿಳಿದ, ನಮಸ್ಕಾರ ಮಾಡಿದ. ದೀಪಗಳನ್ನು ನೋಡಿದ, ಪರಮಾತ್ಮನ ಪ್ರತೀಕ ಅಂತ ತಿಳಿದ, ಪರಮಾತ್ಮನ ಪ್ರತಿಮೆ ಅಂತ ತಿಳಿದ. ಆಮಲಕಿಯನ್ನು ನೋಡಿದ, ದೇವರ ಪ್ರತಿಮೆ ಅಂತ ತಿಳಿದ, ದೇವಾಲಯ ಅಂತ ತಿಳಿದ. ಎಂಥ ಸಾಧನೆ ಮಾಡ್ತಾ ಇದ್ದಾನೆ ನೋಡಿ ಮಹಾನುಭಾವ. ಆ ವ್ಯಾಧನಲ್ಲಿಯ ಪರಮಾಣುವಿನಷ್ಟು ಗುಣ ನಮ್ಮಲ್ಲಿ ಬಂದರೂ ಸಾಕು. ಆ ವ್ಯಾಧ ಯಾರೋ ಗೊತ್ತಿಲ್ಲ, ಅವನ ದಾಸರು ನಾವಾದರೂ ಆಗಬೇಕು. ಆ ಪ್ರಾರ್ಥನೆ ನಾವು ಮಾಡಬೇಕು ಅವನಿಗೆ. ವ್ಯಾಧ ಎಲ್ಲಿದ್ದಾನೋ ಗೊತ್ತಿಲ್ಲ, ಪಾಪ ಆ ಜೀವ, ಪಾಪ ಅಂತ ಅಲ್ಲ, ಆ ಜೀವ ಎಲ್ಲಿದ್ದಾನೆ ಗೊತ್ತಿಲ್ಲ. ಆ ಜೀವ ಉತ್ತಮ ಜೀವ, ಆ ಜೀವನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ನಿನ್ನಲ್ಲಿಯ ಗುಣಗಳನ್ನು ನಮಗೊಂದು ಸ್ವಲ್ಪ ಕೊಡು, ನಮಗೊಂದು ಸ್ವಲ್ಪ ಭಕ್ತಿಯನ್ನು ಕೊಡು.
ನಮಗೊಂದು ಸ್ವಲ್ಪ ಧರ್ಮಗಳನ್ನು ಮಾಡುವ, ವ್ರತಗಳನ್ನು ಮಾಡುವ ನಿಷ್ಠೆಯನ್ನು ಕೊಡು. ಆ ವ್ಯಾಧನಿಗೆ ಕೇಳಬೇಕು. ಅಲ್ಲಿ ಅವನೇನು ನೋಡಿದ್ದಾನೆ, ಏನು ಪೂಜೆ ಮಾಡಿದ, ಅವನಿಗೆ ಏನು ಅಧಿಕಾರ ಇದೆ ಅಂತ ಮಾಡಿದ? ಯಾವ ಅಧಿಕಾರ ಇಲ್ಲದೆ ಇದ್ದರೂ ದೀಪವನ್ನು ನೋಡೋದು ಸಾಧನೆ ಮಾಡಿದ. ದೀಪವನ್ನು ನೋಡಿ ಸಾಧನೆ ಮಾಡಿದ, ವೃಕ್ಷವನ್ನು ನೋಡಿ ಸಾಧನೆ ಮಾಡಿದ, ಕುಂಭವನ್ನು ನೋಡಿ ಸಾಧನೆ ಮಾಡಿದ. ಸಾಧನೆ ಅಂದರೆ ಎಲ್ಲರೂ ಪ್ರತಿಮೆಯ ಮೇಲೆ ಅಭಿಷೇಕ ಮಾಡಬೇಕು, ಎಲ್ಲರೂ ಶಾಲಿಗ್ರಾಮದ ಪೂಜೆಯನ್ನೇ ಮಾಡೋ ಸಂಬಂಧವೇ ಇಲ್ಲ. ವ್ಯಾಧ ಮಾಡಿದ ಪೂಜೆ ಎಂತು? ಏನು ಮಾಡಿದ ಪೂಜೆ ವ್ಯಾಧ? ದೀಪಗಳನ್ನು ಕಣ್ತುಂಬಿ ನೋಡಿದ, ಆಮಲಕಿ ವೃಕ್ಷವನ್ನು ಕಣ್ತುಂಬಿ ನೋಡಿದ, ಕುಂಭವನ್ನು ಕಣ್ತುಂಬಿ ನೋಡಿದ. ಅದು ಪರಮಾತ್ಮನ ಪ್ರತಿಮೆ ಅಂತ ತಿಳಿದ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಅಂತ ತಿಳಿದ. ನೋಡೋದೇ ನಾನು ಮಾಡುವ ಪೂಜೆ ಈ ಜನ್ಮದಲ್ಲಿ ಅಂತ ಭಾವಿಸಿದ. ಅದಕ್ಕಿಂತಲೂ ಹೆಚ್ಚು ಪೂಜೆ ಮಾಡುವ ಯೋಗ್ಯತೆ, ಅಧಿಕಾರ ನನಗೆ ಈ ಜನ್ಮದಲ್ಲಿ ಇಲ್ಲ ಅಂತ ಭಾವಿಸಿದ. ಪರಮಾದ್ಭುತ ವಿಷಯ, ಪರಮಾದ್ಭುತ ವಿಷಯ. ಹಾಗೆ ಭಾವಿಸಿ ಭಕ್ತಿಯಿಂದ ತನಗೆ ಯೋಗ್ಯತೆಗೆ ತಕ್ಕಂತೆ ಅಲ್ಲಿ ಮಾಡಿದ್ದಾನೆ. ಕತೆ ಹೇಳ್ತಾ ಇದ್ದಾರೆ, ವಿಷ್ಣು ಕಥೆ ಅಲ್ಲಿ ನಡೆದಿದೆ. ಭಗವಂತನ ದಿನ ಅಲ್ವಾ, ವಿಷ್ಣು ಕಥೆ ನಡೆದಿದೆ. ಏಕಾದಶಿ ವ್ರತ, ಅದರ ಕಥೆಯನ್ನು ಹೇಳ್ತಾ ಇದ್ದಾರೆ. ಕಥೆಯನ್ನು ಕೇಳ್ತಾನೆ. ಹಸುವೆ ನೀರಿಳಿಕೆಯಾದರೂ ಕೂಡ ಅವನು ನೀರು ಕುಡಿಲಿಲ್ಲ, ಏನೂ ತಿನ್ನಲಿಲ್ಲ. ಬೆಳಗ್ಗೆ ಆದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ. ಈ ವ್ಯಾಧನೂ ತನ್ನ ಮನೆಗೆ ಹೋದ. ಬೆಳಗ್ಗೆ ತಾನು ಭಕ್ತಿಯಿಂದ ಅದೇನೋ ಮನೆಯಲ್ಲಿ ಆಹಾರವನ್ನು ಮಾಡಿಕೊಂಡು ವಿಹಿತವಾದದ್ದನ್ನು ತಾನು ಸ್ವೀಕಾರ ಮಾಡಿದ. ಎಷ್ಟೋ ಕಾಲ ಸಾಧನೆಯನ್ನು ಮಾಡಿ ಕೊನೆಗೆ ಆ ದೇಹವನ್ನು ಪರಿತ್ಯಾಗ ಮಾಡಿದ. ಮರುಜನ್ಮದಲ್ಲಿ ತಾನು ರಾಜನಾಗಿ ಹುಟ್ಟಿದ. ನೋಡಿರಿ, ಏಕಾದಶಿ ವ್ರತದ ಪ್ರಭಾವ, ಜಾಗರಣೆ ಮಾಡಿದ ಪ್ರಭಾವದಿಂದಾಗಿ ಅವನು ರಾಜನಾಗಿ ಹುಟ್ಟಿದ. ಇಲ್ಲಿ ಜಯಂತಿ ಅನ್ನೋ ನಗರ, 10,000 ಗ್ರಾಮಗಳಿಗೆ ಒಡೆಯನಾದ ಅವನು, ರಾಜನಾದ. 10,000 ಗ್ರಾಮಗಳಿಗೆ ಒಡೆಯ ಪ್ರಭುತನವನ್ನು ತಾನು ಪಡೆದ. ಅವನು ತಂದೆಯ ಹೆಸರು ವಿದೂರಥ ಅಂತ, ವಿದೂರಥನಲ್ಲಿ ಅವನು ಹುಟ್ಟಿದ. ಇವನ ಹೆಸರು ವಸುರಥ ಅಂತ. ಇವನ ಹೆಸರು ಮಹಾಬಲವಂತ, ಚತುರಂಗ ಬಲೋಪೇತ, ಧನಧಾನ್ಯ ಸಮನ್ವಿತನಾಗಿದ್ದಾನೆ. ತೇಜಸ್ಸಿನಿಂದ ಸೂರ್ಯ, ಅವನ ಕಾಂತಿ ನೋಡಿದರೆ ಚಂದ್ರ ಕಾಣಿಸ್ತಾ ಇದ್ದಾರೆ. ಪರಾಕ್ರಮದಲ್ಲಿ ವಿಷ್ಣು, ಕ್ಷಮೆಯಲ್ಲಿ ಪೃಥಿವಿ. ಧಾರ್ಮಿಕನಾಗಿದ್ದಾನೆ, ಸತ್ಯವಾದಿ, ವಿಷ್ಣು ಭಕ್ತಿಪರಾಯಣ, ಬ್ರಹ್ಮಜ್ಞಾನಿ, ಕರ್ಮಶೀಲ. ವಿಹಿತವಾದ ಕರ್ಮ ಅಂದರೆ ಸಾಕು, ಮಾಡಲಿಕ್ಕೆ ಅವನ ಮನಸ್ಸು ಮುಂದಾಗ್ತಿತ್ತು. ಪ್ರಜಾಪಾಲನ ತತ್ಪರ, ನಾನಾ ವಿಧವಾದ ಯಜ್ಞಗಳನ್ನು ಮಾಡಿದ, ಶತ್ರುಗಳ ದರ್ಪವನ್ನು ನಾಶ ಮಾಡಿದ, ನಾನಾ ವಿಧ ದಾನಗಳನ್ನು ಮಾಡಿದ. ಒಂದು ದಿನ ಬೇಟೆಗೆ ಹೋದಾಗ ದಾರಿ ತಿಳಿಲಿಲ್ಲ ಅವನಿಗೆ. ಒಳಗೆ ಹೋದ, ಯಾವುದು ದಾರಿ ಗೊತ್ತಾಗ್ತಾ ಇಲ್ಲ ಅವನಿಗೆ. ಜಯಂತಿ ನಗರದಲ್ಲಿ ಯಾವ ದಾರಿ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಹೋಗಿ ಬಹಳ ಶ್ರಾಂತನಾಗಿ ಒಂದು ಗಿಡದ ಕೆಳಗೆ ಮಲಗಿದ್ದಾನೆ. ಅಲ್ಲೇ ಪರ್ವತವಾಸಿಗಳಾದ ಮ್ಲೇಚ್ಛರು ಬರ್ತಾರೆ, ರಾಜನನ್ನು ನೋಡ್ತಾರೆ. ಈ ರಾಜ ನಮಗೆ ಅಪಕಾರ ಮಾಡಿದ್ದಾನೆ, ನಮ್ಮನ್ನು ಬಹಿಷ್ಕಾರ ಹಾಕಿದ್ದಾನೆ, ನಮ್ಮನ್ನು ದೂರ ತಳ್ಳಿಬಿಟ್ಟಿದ್ದಾನೆ. ನಮ್ಮ ಹಿರಿಯರನ್ನು ಯಾಕೆ ಸಂಹಾರ ಮಾಡಿದ್ದು? ಪ್ರಜಾಪೀಡಕರಾಗಿದ್ದಾರೆ, ಆದ್ದರಿಂದ ಅವರನ್ನು ಸಂಹಾರ ಮಾಡಿದ್ದಾನೆ. ರಾಜನ ಕರ್ತವ್ಯ, ತನ್ನ ಧರ್ಮವನ್ನು ತಾನು ಪಾಲನೆ ಮಾಡಿದ್ದಾನೆ. ಆದರೆ ವ್ಯಾಧರಿಗೆ, ಮ್ಲೇಚ್ಛರಿಗೆ ಅದು ಗೊತ್ತಿಲ್ಲ, ಧರ್ಮವೇ ಗೊತ್ತಿಲ್ಲ ಅವರಿಗೆ. ಹೀಗಾಗಿ ರಾಜನನ್ನು ಸಂಹಾರ ಮಾಡಬೇಕು ಅಂತ ಹನ್ಯತಾಂ ಪರಸ್ಪರ ಅವನ ಸಂಹಾರ ಮಾಡಲಿಕ್ಕೆ ಹೋಗಿದ್ದಾರೆ. ತಮ್ಮ ಹತ್ತಿರ ಇರುವ ಅತಿ ತೀಕ್ಷ್ಣವಾದ ಆಯುಧಗಳನ್ನೆಲ್ಲ ರಾಜನ ಮೇಲೆ ಪ್ರಹಾರ ಮಾಡಿದರು. ವಿಚಿತ್ರ, ಆ ಎಲ್ಲ ಆಯುಧಗಳು ರಾಜನ ಮೇಲೆ ಬಿದ್ದವು, ಆದರೆ ರಾಜನಿಗೆ ಸಣ್ಣ ಗಾಯವಾಗಲಿಲ್ಲ. ರಾಜನ ಕೂದಲಿಗೂ ಯಾವ ತೊಂದರೆ ಆಗಲಿಲ್ಲ. ಆಶ್ಚರ್ಯವಾಯಿತು ಅವರಿಗೆ. ಬಿದ್ದ ಆಯುಧಗಳನ್ನೆಲ್ಲ ಹಾಕಿಬಿಟ್ರು, ಆದರೂ ಏನಾಗಲಿಲ್ಲ. ಭಯವಾಯಿತು ಸ್ವಲ್ಪ ಅವರಿಗೆ. ಆ ಕ್ಷಣದಲ್ಲಿಯೇ ಆ ಪುರುಷನಿಂದ, ಯಾರವನು? ವಸುರಥ. ಆ ವಸುರಥ ರಾಜನಿಂದ ಒಬ್ಬ ಹೆಣ್ಣು ಮಗಳು ಹೊರಗೆ ಬರ್ತಾಳೆ. ಕೆಂಪು ಕಣ್ಣುಗಳು ಜ್ವಾಲೆಯನ್ನು ಉಗುಳ್ತಾ ಇವೆ. ಆ ಜ್ವಾಲೆಯಿಂದ ಮ್ಲೇಚ್ಛರೆಲ್ಲ ಸತ್ತು ಬಿದ್ದಿದ್ದಾರೆ. ರಾಜ ಹೇಳ್ತಾನೆ, ಎದ್ದ ಮೇಲೆ ನೋಡ್ತಾನೆ, ತನ್ನ ಸುತ್ತಮುತ್ತ ಎಲ್ಲ ಬೂದಿ ಇದೆ. ಅಲ್ಲಿರುವ ಆಯುಧಗಳನ್ನು ಅವು ನೋಡ್ತಾರೆ, ಮ್ಲೇಚ್ಛರು ಅಂತ ಗುರುತು ಹಿಡಿತಾನೆ. ನನ್ನನ್ನು ಸಂಹಾರ ಮಾಡೋದಕ್ಕಾಗಿ ಬಂದಿದ್ದರು ಕಾಣುತ್ತೆ, ಅವರೇ ಹತರಾಗಿದ್ದಾರೆ, ಯಾರು ಸಂಹಾರ ಮಾಡಿದ್ದು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಅಂದ್ಕೊಂಡು ಕೂಡಲೇ ಆಕಾಶವಾಣಿ ಆಗ್ತದೆ, ಶರಣಂ ಕೇಶವಾದನ್ಯ ನಾಸ್ತಿಕೋಪಿ ದ್ವಿತೀಯಕಃ. ಯಾರು ಸಂಹಾರ ಮಾಡ್ತಾರೆ? ಯಾರು ಸಂರಕ್ಷಕರಾಗಿದ್ದಾರೆ? ಧರ್ಮ ಮಾಡುವವರಿಗೆ ಸಂರಕ್ಷಕ ಪರಮಾತ್ಮ ಕೇಶವ. ಬ್ರಹ್ಮ, ಈಶ, ರುದ್ರ ಅವರನ್ನು ನೇಮನೆ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಕೇಶವ, ಬ್ರಹ್ಮರುದ್ರ ಪ್ರವರ್ತಕ. ಹರಿವಂಶದಲ್ಲಿ ಹೇಳಿದ ಅತ್ಯದ್ಭುತವಾಗಿರತಕ್ಕಂತಹ ನಿರ್ವಚನ ಇದು, ಕೇಶವ ಪದದ ನಿರ್ವಚನ ಇದು. ಬ್ರಹ್ಮರುದ್ರರನ್ನೇ ಸಂರಕ್ಷಣೆ ಮಾಡುವ ಪರಮಾತ್ಮನೇ ಅಲ್ವಾ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದದ್ದು. ಹೀಗಾಗಿ ಪರಮಾತ್ಮನೇ ಸಂರಕ್ಷಣೆ ಮಾಡಿದ್ದಾನೆ. ಇಲ್ಲಿ ಒಂದು ಅದ್ವೈತ ತತ್ವವನ್ನು ವಶಿಷ್ಠರು ಉಪದೇಶ ಮಾಡ್ತಾರೆ, ಆಕಾಶವಾಣಿ ಉಪದೇಶ ಮಾಡ್ತದೆ. ಇದು ಆಕಾಶವಾಣಿ ಹೇಳಿತು ಆ ರಾಜನಿಗೆ,
ಕೇಶವನೇ ನಿನ್ನ ಸಂರಕ್ಷಕ. ಕೇಶವನ ಹೊರತು ಇನ್ನೊಬ್ಬ ರಕ್ಷಕನಿಲ್ಲ. ಸಾಮಾನ್ಯವಾಗಿ ಅದ್ವೈತ ಅಂದರೆ ನಾವೇನು ಕೇಳ್ತೇವೆ? ದ್ವಿತೀಯ ವಸ್ತು ರಹಿತ, ಎರಡನೇ ವಸ್ತು ಇಲ್ಲ. ಬ್ರಹ್ಮನನ್ನು ಬಿಟ್ಟರೆ ಎರಡನೇ ವಸ್ತು ಇಲ್ಲ. ಇದು ಅದ್ವೈತ ಶಬ್ದದ ಅರ್ಥ ಮೇಲ್ನೋಟಕ್ಕೆ. ಎಂಥ ವಸ್ತು ಇಲ್ಲ? ವಶಿಷ್ಠರು ಹೇಳುವ, ಆಕಾಶವಾಣಿ ಹೇಳುವ ಅದ್ವೈತವನ್ನು ಗಮನಿಸಿ. ಆಕಾಶವಾಣಿ ಹೇಳುವ ಅದ್ವೈತ ಏನ ಅದ್ವೈತ? ಮತ್ತೊಂದು ಸಲ ಶ್ಲೋಕವನ್ನು ಓದ್ತೇನೆ, ನೀವೇ ಗಮನಿಸಿ. ನಾನು ಯಾವುದನ್ನು ಬಲಾತ್ಕಾರವಾಗಿ ಹೇಳೋದಿಲ್ಲ. ಶರಣಂ ಕೇಶವಾದನ್ಯ ನಾಸ್ತಿ ಕೋಪಿ ದ್ವಿತೀಯಕಃ. ಕೇಶವಾತ ಅನ್ಯ ಶರಣಂ ದ್ವಿತೀಯಕಃ ಕೋಪಿ ನಾಸ್ತಿ. ದ್ವಿತೀಯ ವಸ್ತುರಹಿತ ಇಷ್ಟೇ ಅಲ್ಲ, ಶರಣ ದ್ವಿತೀಯ ವಸ್ತುರಹಿತ, ಸಂರಕ್ಷಕ ದ್ವಿತೀಯ ವಸ್ತುರಹಿತ ಅದ್ವೈತ. ಸಂರಕ್ಷಕವಾದ ಮತ್ತೊಂದು ವಸ್ತು ಇಲ್ಲ, ದೇವರೇ ಸಂರಕ್ಷಣೆ ಮಾಡೋದು. ಅದೇನ್ರಿ, ನಮ್ಮಪ್ಪ ಸಂರಕ್ಷಣೆ ಮಾಡಿದ್ದಾನೆ, ಅಮ್ಮ ರಕ್ಷಣೆ ಮಾಡಿದ್ದಾಳೆ, ಗುರುಗಳ ರಕ್ಷಣೆ ಮಾಡಿದ್ದಾರೆ, ರಕ್ಷಕ ಭಟರು ಸಂರಕ್ಷಣೆ ಮಾಡಿದ್ದಾರೆ ನಮ್ಮನ್ನು. ದೇವರು ಅಂತ ಹೇಳ್ತೀರಲ್ಲ ಅಂತಂದರೆ ಎಲ್ಲರಲ್ಲಿಯೂ ಇದ್ದು ದೇವರೇ ಸಂರಕ್ಷಣೆ ಮಾಡೋದು. ಅಕ್ಷರಾಧಿಕರಣದಲ್ಲಿ ಇದೇ ತರಹದ ವಿಚಾರ ಬಂದಿದೆ. ಅಕ್ಷರ ಮಂಬರಾಂತ ಧತೇಹೇ, ಸರ್ವಧಾರಕನಾದದ್ದರಿಂದಾಗಿ ವಿಷ್ಣುವೇ ಅಕ್ಷರ ಶಬ್ದ ವಾಚ್ಯ. ಅಲ್ಲೇ ಮುಂದೆ ಮತ್ತೆ ಹೇಳ್ತಾರೆ, ಸಾಚ ಪ್ರಶಾಸನಾತ್, ಬರೀ ಸರ್ವಧಾರಕನಾದದ್ದರಿಂದಾಗಿ ಅಕ್ಷರ ಪರಮಾತ್ಮ ಇಷ್ಟೇ ಅಲ್ಲ. ಈ ಮಹತ್ತತ್ವಾಭಿಮಾನಿ ದೇವತೆ, ಅಹಂಕಾರ ತತ್ವಾಭಿಮಾನಿ ದೇವತೆ, ಪಂಚಮಹಾಭೂತಗಳಿಗೆ ಅಭಿಮಾನಿಗಳಾದ ಸಪ್ತ ದೇವತೆಗಳೇನಿದ್ದಾರಲ್ಲ, ಈ ಎಲ್ಲ ದೇವತೆಗಳು ವಿಶ್ವಧಾರಣೆ ಮಾಡೋದು ಯಾರಿಂದ? ಪ್ರಶಾಸನಾತ್, ಪರಮಾತ್ಮನ ಆಜ್ಞೆಯಿಂದಲೇನೆ. ಪ್ರದಿಶಾ ವಿಧರ್ಮಣಿ, ವಿಷ್ಣೋರೇವ ಪ್ರದಿಶಾ ವಿಧರ್ಮಣಿ, ಪರಮಾತ್ಮನ ಆದೇಶದಿಂದಲೇ ಈ ಎಲ್ಲ ದೇವತೆಗಳು ವಿಶ್ವಧಾರಣೆ ಮಾಡ್ತಾರೆ ಅಂತಂದ ಮೇಲೆ ಪರಮಾತ್ಮ ಅಕ್ಷರ ಶಬ್ದವಾಚ್ಯ ಅಂತ ಅನ್ನೋದು ಕೈಮುತ್ಯ ಸಿದ್ಧ ಅಂತ ಅಲ್ಲಿ ಹೇಳ್ತಾರೆ. ಬಹಳ ಸೂಕ್ಷ್ಮವಾದ ವಿಷಯಗಳಿವೆ, ಆದರೆ ಅದೇ ವಿಷಯವಾಗ್ತದೆ ಅಂತ ಅನ್ನೋದಕ್ಕಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಹಾಗೆ ಸಂರಕ್ಷಕರಾದವರು ತಂದೆ ತಾಯಿ ಬ್ರಹ್ಮ ರುದ್ರ ರಮಾದೇವಿ ಸಂರಕ್ಷಕರೇ, ಇಲ್ಲಂತ ಅಲ್ಲ, ಆದರೆ ಪರಮಾತ್ಮನ ಪ್ರಶಾಸನದಿಂದಲೇ. ವೇದವ್ಯಾಸ ದೇವರು ಹೇಳುವ ಮಾತು ಇದು. ಹೀಗಾಗಿ ದೇವರ ಆದೇಶದಿಂದ ಎಲ್ಲರೂ ಸಂರಕ್ಷಕರು. ಪ್ರಧಾನವಾಗಿ ಎಲ್ಲರಲ್ಲಿ ನಿಂತು ಸಂರಕ್ಷಣೆ ಮಾಡುವವನು ಪರಮಾತ್ಮನೇ. ನಾಸ್ತಿ ದ್ವಿತೀಯಕಃ. ಅದ್ವೈತ ಅಂದರೆ ಏನು? ಸಂರಕ್ಷಕ ದ್ವಿತೀಯ ವಸ್ತು ರಾಹಿತ್ಯಂ. ಸಂರಕ್ಷಕರಾದ ಇನ್ನೊಂದು ವಸ್ತು ಇಲ್ಲದೆ ಯಾರಿದ್ದಾರೆ? ರಮಾದೇವಿ ಸಂರಕ್ಷಣೆ ಮಾಡ್ತಾಳ ಸ್ವತಂತ್ರವಾಗಿ? ಇಲ್ಲವೇ ಇಲ್ಲ, ದೇವರೊಬ್ಬನೇ. ಇದು ನಿಜವಾದ ಅದ್ವೈತ ಅಂತ ಆಕಾಶವಾಣಿ ಪ್ರತಿಪಾದನೆ ಮಾಡುವ ಅತ್ಯದ್ಭುತವಾದ ಅದ್ವೈತ. ಇಂಥ ಅದ್ವೈತವನ್ನು ಆ ರಾಜ ತಿಳಿದುಕೊಳ್ತಾನೆ, ವಸುರಥ ರಾಜ. ಇದು ಅಲ್ವಾ ನಿಜವಾದ ಸಂಪತ್ತು? ರಥ ಅಂದರೆ ದೇಹ, ಆ ದೇಹದಲ್ಲಿ ತುಂಬಿಕೊಳ್ಳಬೇಕಾದ ವಸು ಧನ ಯಾವುದು? ಈ ತರಹದ ಜ್ಞಾನ ಸಂಪತ್ತು. ಈ ತರಹದ ಅದ್ವೈತದ ಸಂಪತ್ತನ್ನು ನಾವು ನಮ್ಮ ದೇಹದಲ್ಲಿ ತುಂಬಿಕೊಳ್ಳಬೇಕು. ಅಂಥ ಸಂಪತ್ತನ್ನು ರಾಜ ತುಂಬಿಕೊಳ್ತಾನೆ. ಪರಮಸಂತುಷ್ಟನಾಗಿ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಮತ್ತು ಧಾರ್ಮಿಕವಾಗಿ ಪ್ರಜರನ್ನು ಪಾಲನೆ ಮಾಡ್ತಾನೆ. ಮುಕ್ತಿಯನ್ನು ಪಡೆದಿದ್ದಾನೆ ಅಂತ ಅನ್ನೋ ಕತೆ ಕೊನೆಗೆ ಬರ್ತದೆ ನೋಡಿ. ಈ ಏಕಾದಶಿ ವ್ರತವನ್ನು ಮಾಡಿದವರು ಯಾರು ನರೋತ್ತಮರು ಮಾಡ್ತಾರೆ, ಏನಾಗ್ತದೆ? ತೇ ಯಾಂತಿ ವೈಷ್ಣವಂ ಲೋಕಂ ನಾತ್ರ ಕಾರ್ಯ ವಿಚಾರಣ. ಪ್ರಶ್ನೆ ಏನು ಬಂದಿದೆ? ಯಾವ ವ್ರತ ನಿಯಮಗಳನ್ನು ಮಾಡೋದರಿಂದ ಶ್ರೇಯಸ್ಸಾಗ್ತದೆ ಪ್ರಶ್ನೆ. ಅಲ್ಲೇ ಸಂಕ್ಷಿಪ್ತವಾಗಿ ಉತ್ತರ ಹೇಳಿದ್ರು, ಮೋಕ್ಷದಂ ಈ ವ್ರತ ಅಂತ ಹೇಳಿದರು. ಮತ್ತೆ ಕೊನೆಗೆ ಹೇಳ್ತಾರೆ, ಏನು ಮೋಕ್ಷ ಅಂದರೆ ಏನು, ಶ್ರೇಯಸ್ಸು ಅಂದರೆ ಏನು? ಒಬ್ಬೊಬ್ಬರು ಒಂದೊಂದು ತರಹದ ಶ್ರೇಯಸ್ಸಿನ ಬಗ್ಗೆ ಹೇಳ್ತಾರೆ. ವಶಿಷ್ಠರು ಹೇಳಿದ ಶ್ರೇಯಸ್ಸು, ವೇದವ್ಯಾಸ ದೇವರು ಹೇಳಿದ ಶ್ರೇಯಸ್ಸು ಏನದು? ಕೊನೆಗೆ ವಶಿಷ್ಠರು ಹೇಳ್ತಾರೆ, ತೇ ಯಾಂತಿ ವೈಷ್ಣವಂ ಲೋಕಂ. ವಿಷ್ಣು ಸಂಬದ್ಧವಾದ ಲೋಕಗಳೇನಿದೆಯಲ್ಲ, ಮುಕ್ತಿ ಅಂತ ಅರ್ಥ. ಆ ಲೋಕ, ಯಾವ ಲೋಕದಲ್ಲಿ ಮುಕ್ತಿಯನ್ನು ಪಡಿತೇವೆ ಅಂಥ ಅತ್ಯದ್ಭುತವಾದ ಲೋಕ ಆ ವೈಷ್ಣವ ಲೋಕ ನಮ್ಮದಾಗ್ತದೆ. ಎಲ್ಲಿ ನಾವಿದ್ದು ಮುಕ್ತರಾಗಿ ನಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಬೇಕೋ ಅಂಥ ವೈಷ್ಣವ ಲೋಕವನ್ನು ಪಡೆಯೋದೇ ನಿಜವಾದ ಮುಕ್ತಿ. ಅಂಥ ಮುಕ್ತಿಯನ್ನು ಕ್ರಮವಾಗಿ ಪಡಿತಾರೆ. ಅಂಥ ಅತ್ಯದ್ಭುತವಾದ ವ್ರತ ಈ ಏಕಾದಶಿ ವ್ರತ, ಆಮಲಕಿ ಏಕಾದಶಿ ವ್ರತ ಅಂತನ್ನೋ ವಿಚಾರವನ್ನು ತಿಳಿಸ್ತಾರೆ. ಮತ್ತೊಂದು ಬಾರಿ ಇಂಥ ಅತ್ಯದ್ಭುತವಾಗಿರತಕ್ಕಂತಹ ಕಾಲವನ್ನು, ಏಕಾದಶಿ ಕಾಲವನ್ನು, ಪುಣ್ಯ ಸಂಪಾದನೆಗೆ ಅತಿ ಉತ್ತಮವಾದ ಕಾಲವನ್ನು ನೀಡಿದ ಆ ಪರಮಾತ್ಮನಿಗೆ ಎಷ್ಟು ನಮಸ್ಕಾರ ಹೇಳೋದು. ಭೂಯಿಷ್ಠಾಂತೆ ನಮಭುಕ್ತಿಂ ವಿಧೇಮ. ಈ ತರಹದ ಧರ್ಮವನ್ನು ಉಪದೇಶ ಮಾಡಿದ ನಮ್ಮ ಗುರುಗಳಾದ ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಅನಂತಾನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಇಲ್ಲಿ ಬಂದ ವಶಿಷ್ಠರು, ಇಲ್ಲಿ ಬಂದ ಮಾಂಧಾತ, ಇಲ್ಲಿ ಬಂದ ವ್ಯಾಧ, ಇಲ್ಲಿ ಬಂದ ವಸುರಥ, ಇಲ್ಲಿ ಬಂದ ವಿದೂರಥ, ಇಲ್ಲಿ ಬಂದ ಅನೇಕ ರಾಜರು ಇದ್ದಾರೆ, ಚೈತ್ರರಥ, ಇಂಥ ಮಹಾನುಭಾವರಿಗೆಲ್ಲ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಏಕಾದಶಿ ವ್ರತವನ್ನು ಮಾಡುವ ಸೌಭಾಗ್ಯವನ್ನು
ನಮ್ಮಲ್ಲಿ ಬೆಳೆಸುವಂತ ಪ್ರಾರ್ಥನೆ ಮಾಡ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.